ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸಂಕಷ್ಟ. ನೋಡಿ, ಒಂದಲ್ಲ ಒಂದು ಸಂಕಷ್ಟಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಬೇರೆ ಬೇರೆ ಟ್ವಿಸ್ಟ್ಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಕಾನೂನಾತ್ಮಕವಾದಂಥ ಕುಣಿಕೆ ಕೂಡ ಅದು ಬಿಗಿಯಾಗ್ತಾ ಹೋಗ್ತಾ ಇದೆ. ಹಾಗಾದರೆ ಈಗ ಮತ್ತೆ ಯಾವ ಸಂಕಷ್ಟ ಈ ಕೊಲೆ ಆರೋಪಿಗಳಿಗೆ ಎದುರಾಗಿದೆ? ಅದೇನು ಅಂತ ಹೇಳಿದ್ರೆ, ನಟ ಚಿಕ್ಕಣ್ಣ ಹೇಳಿಕೆಯನ್ನ ಸಾಕ್ಷಿಯಾಗಿ ಪರಿಗಣಿಸಿದೆ ಖಾಕಿ. ನೋಡಿ, ಚಿಕ್ಕಣ್ಣ ಅವರು ಬಂದಿದ್ದು ವಿಚಾರಣೆಗೆ ಹಾಜರಾಗಿದ್ದರು ಅನ್ನಪೂರ್ಣೇಶ್ವರಿ ಠಾಣೆಗೆ. ಅವರು ಕೂಡ ಅವತ್ತು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಕೊಲೆ ಆದಂಥ ಜಾಗಕ್ಕೆ ಹೋಗಿರಲಿಲ್ಲ. 164 ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನಟ ಚಿಕ್ಕಣ್ಣ ಅವ್ರದ್ದು ಸ್ಟೋನಿ ಬ್ರೂಕ್ಸ್ ಹೋಟೆಲ್ನಲ್ಲಿ ಇವರು ಕೂಡ ಇದ್ರವತ್ತು. ನ್ಯಾಯಾಧೀಶರ ಮುಂದೆ ಚಿಕ್ಕಣ್ಣ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಪೊಲೀಸರು. ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟು? ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ಡಿ ಗ್ಯಾಂಗ್ ಭೇಟಿಯಾಗಿದ್ರು ಚಿಕ್ಕಣ್ಣ. ಅಂದರೆ ಕೊಲೆ ನಡೆದಂತಹ ದಿನದಂದು. ಅದು ಆ ಒಂದು ಪಾರ್ಟಿ ಆದಮೇಲೆ ಈ ಕಡೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಶೆಡ್ಡಿಗೆ ಬಂದಿದೆ. ಬಳಿಕ ಕೆಲ ಸಮಯದಲ್ಲೇ ಏನೋ ಕೆಲಸ ಇದೆ ಅಂತೇಳಿ ಚಿಕ್ಕಣ್ಣ ವಾಪಸ್ ಹೋಗಿರ್ತಾರೆ. ಇಲ್ಲದೇ ಇದ್ದಿದ್ರೆ ಚಿಕ್ಕಣ್ಣವ್ರದ್ದು ಕೂಡ ಇದರಲ್ಲಿ ಹೆಸರು ತಳಕು ಹಾಕ್ಕೊಳ್ತಿತ್ತು. ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ವಾಪಸ್ ಆಗಿದ್ರು ಚಿಕ್ಕಣ್ಣ. ಸ್ಟೋನಿ ಬ್ರೂಕ್ಸ್ಗೆ ಬಂದಿದ್ದರು, ಬಾಸ್ ಕರೀತಾ ಇದ್ದಾರೆ ಅಂಥೇಳಿ. ಸಹಜವಾಗಿ ಊಟ ಗೀಟ ಪಾರ್ಟಿ ಅಂತಂದರೆ ಡಿ ಬಾಸ್ ಆ್ಯಂಡ್ ಅವರ ಸಂಗಡಿಗರೆಲ್ಲ ಸೇರಿಕೊಳ್ತಾರೆ. ಅದರಲ್ಲಿ ಚಿಕ್ಕಣ್ಣ ಕೂಡ ಒಬ್ಬರು. ಸ್ಟೋನಿ ಬ್ರೂಕ್ಸ್ಗೆ ಅವತ್ತು ಚಿಕ್ಕಣ್ಣಗೆ ಬರೋಕ್ಕೆ ಹೇಳಿದರು. ಚಿಕ್ಕಣ್ಣ ಅವತ್ತು ಮಾತಾಡಿದರು. ಅಲ್ಲಿ ಸ್ಟೋನಿ ಬ್ರೂಕ್ಸ್ನಲ್ಲೂ ಕೂಡ ರೆಸ್ಟೋರೆಂಟ್ನಲ್ಲಿ ಊಟ ಗೀಟ ಮಾಡಿದರು. ಅದಾದಮೇಲೆ ಅಲ್ಲಿಂದ ಅವರು ವಾಪಸ್ ತಂಪಾಡ್ತಾ ಹೋಗಿದ್ರು. ಅವರು ತಮ್ಮ ಮನೆಗೆ ಹೋಗದೆ ಏನಾದರೂ ದರ್ಶನ್ ಜೊತೆಗೆ ಬಂದಿದ್ದರೆ ಖಂಡಿತ ಚಿಕ್ಕಣ್ಣ ಅವರು ಕೂಡ ಇದರಲ್ಲಿ ಲಾಕ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿತ್ತು. ಈಗ ನಟ ಚಿಕ್ಕಣ್ಣ ಅವ್ರು ಏನು ಹೇಳಿದ್ರಲ್ವ, ಅದನ್ನು 164 ಸ್ಟೇಟ್ಮೆಂಟ್ ತೊಗೊಂಡು ಈಗ ಅದನ್ನು ನ್ಯಾಯಾಧೀಶರ ಮುಂದೆ ಒಪ್ಪಿಸಿದ್ದಾರೆ. ಆದರೆ ಚಿಕ್ಕಣ್ಣ ಅವತ್ತು ಬಚಾವಾಗಿದ್ದರು. ಅವ್ರ ಅದೃಷ್ಟ. ಯಾಕೆಂದರೆ ಈಗ ದರ್ಶನ್ ಜೊತೆಗೆ ಅವತ್ತು ಯಾರೆಲ್ಲ ಇದ್ದರೋ ಎಲ್ಲರೂ ಈಗ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಆ ಶೆಡ್ನಲ್ಲಿ ಇದ್ದಂಥವ್ರು, ಶೆಡ್ ಹೊರಗೆ ಕಾಯ್ತಿದ್ದಂಥವ್ರು, ಆ ಕಾರ್ ಬಾಡಿಗೆ ಮಾಡ್ಕೊಂಡು ಬಂದಂಥವ್ರು ಎಲ್ಲರೂ ಲಾಕ್ ಆಗಿಬಿಟ್ಟಿದ್ದಾರೆ. ಆ ಕೊಲೆಯಲ್ಲಿ ಯಾರ್ಯಾರ ಪಾತ್ರ ಏನೇನಿದೆಯೋ ಗೊತ್ತಿಲ್ಲ ನಮಗೆ. ಆದರೆ ಚಿಕ್ಕಣ್ಣ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ, ಚಿಕ್ಕಣ್ಣ ಅವರು ಅವತ್ತು ಸ್ಟೋನಿ ಬ್ರೂಕ್ಸ್ಗೆ ಬಂದಿದ್ದರು, ಪಾರ್ಟಿಲಿ ಪಾಲ್ಗೊಂಡಿದ್ದರು, ಸ್ವಲ್ಪದರಲ್ಲಿ ಪಾರಾಗಿದ್ದರು. ಬಟ್ ಈಗ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ದರ್ಶನ್ ಕೊಲೆ ಕೇಸ್ನಲ್ಲಿ, ಮತ್ತು ಈಗ ನ್ಯಾಯಾಧೀಶರಿಗೆ ಸಲ್ಲಿಸಿರುವಂಥ ಆ ಒಂದು ಅಂಶಗಳಲ್ಲಿ ಏನೆಲ್ಲ ಇದೆ ಅನ್ನೋದು? ಪ್ರಭು, ಏನು ಈಗಾಗಲೇ ಸ್ಟೋನಿ ಬ್ರೂಕ್ಗೆ ಬಂದು ಇದೆ ಅಂತಂದ್ರೆ, ರೇಣುಕಾಸ್ವಾಮಿ ಹತ್ಯೆ ನಂತರ ಪೊಲೀಸರು ಪ್ರಕರಣದ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಬಂದು ಹೋಗಿರುವಂತ ಮಾಹಿತಿಗಳು ಸಿಕ್ಕಿತ್ತು. ಆ ಮಾಹಿತಿನ ಆದಷ್ಟು ಚಿಕ್ಕಣ್ಣವನ್ನು ಕೂಡ ಒಂದು ಸ್ಥಳಕ್ಕೆ ಮಾಜೂರಿಗೆ ಕರೆಸ್ಕೊಂಡಿದ್ರು. ಅವತ್ತು ಸ್ಟೋನಿ ಬ್ರೂಕ್ಗೆ ಚಿಕ್ಕಣ್ಣ ಕೂಡ ಬಂದಿದ್ರು. ಬಂದ ನಂತರ ಅವರ ಬಳಿ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಅವತ್ತು ಇಡೀ ಪ್ರಕರಣದಲ್ಲಿ ನನಗೆ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ, ಅದ್ರ ಬಗ್ಗೆ ನನಗೆ ಯಾವುದೋ ಮಾಹಿತಿಯೂ ಗೊತ್ತಿಲ್ಲ. ಸೊ ಹೀಗೆ ಸಾಮಾನ್ಯವಾಗಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಸಂದರ್ಭ ಫ್ರೀ ಇದ್ದಾಗ, ಅಂದ್ರೆ ಯಾವ್ದೋ ಶೂಟಿಂಗ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನ ಅವ್ರು ಕರಿತಿದ್ರು. ಅದೇ ರೀತಿ ಅವತ್ತು ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ಹೀಗಾಗಿ ಸ್ಟೋನಿ ಬ್ರೂಕ್ಗೆ ನಾನು ಊಟಕ್ಕೆ ಹೋಗಿದ್ದೆ, ಊಟ ಮುಗಿಸ್ಕೊಂಡು ಬಂದಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬಟ್ ಅವತ್ತು ಯಾರೆಲ್ಲ ಅವ್ರ ಜೊತೆ ಇದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಅದನ್ನ ಸ್ವಚ್ಛ ಹೇಳಿಕೆಯನ್ನ ಪೊಲೀಸ್ ಠಾಣೆಯಲ್ಲಿ ಮಾಡ್ಕೊಳ್ಳಾಗಿತ್ತು. ಅದಾದ ನಂತರ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಮುಂದೆ 164 ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮೊದಲು ಪೊಲೀಸ್ ಠಾಣೆಯಲ್ಲಿ 161 ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಜಡ್ಜ್ ಮುಂದೆ ಕೋರ್ಟ್ ನಲ್ಲಿ 164 ಅನ್ನ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ನಾಳೆ ದಿನ ಯಾವುದೇ ಹಂತದಲ್ಲೂ ಏನಾದ್ರೂ ಸಾಕ್ಷಿಗಳ ಹಾಸ್ಟೆಲ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಚಿಕ್ಕಣ್ಣ ನೆಕ್ಸ್ಟ್ ಬಂದು ನನ್ಗೇನು ಗೊತ್ತಿಲ್ಲ ಅಂತನೂ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣದ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡುವುದು. ಈ ಕಾರಣಕ್ಕಾಗಿ ಈ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಿಸುವಂಥದ್ದು. ಒಂದು ವೇಳೆ ಚಿಕ್ಕಣ್ಣ ಅವರು ಕೂಡ ಅಂತ ಸಂದರ್ಭದಲ್ಲಿ ಬರ್ಲಿಲ್ಲ ಅಂತ ಆದ್ರೆ, ಸಾಕ್ಷಿನ ಹೇಳಲಿಲ್ಲ, ನನಗೆ ಗೊತ್ತಿಲ್ಲ ಅಂತ ಏನಾದ್ರು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ಯಾವ ಮ್ಯಾಜಿಸ್ಟ್ರೇಟ್ ಮುಂದೆ ಇವರು 164 ಅನ್ನ ಕೊಟ್ಟಿರ್ತಾರೆ ಅವರೇ ಬಂದು ಅದನ್ನ ಸಾಕ್ಷಿನ ಹೇಳಿಕೆಯನ್ನು ನೀಡುವಂಥದ್ದು. ಯಾಕಂದ್ರೆ ಸಾಕ್ಷಿ 164 ಹೇಳಿಕೆಯನ್ನು ಮಾಡ್ಕೊಳ್ಬೇಕಾದ್ರೆ ಯಾವುದೇ ರೀತಿ ಪೊಲೀಸರಿಗೆ ಒತ್ತಡ ಆಗಿದೆ, ಅವರಿಂದ ಬೆದರಿಕೆ ಇದೆ, ಈ ಕಾರಣಕ್ಕಾಗಿ ಮಾಡ್ಕೊಳ್ತಾ ಇದಾರೆ ಅಂತ ಅವ್ರನ್ನ ಪ್ರತ್ಯೇಕವಾಗಿ ಇಟ್ಕೊಂಡು ಈ 164 ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಹಿನ್ನೆಲೆಯಲ್ಲಿ
ಚಿಕ್ಕಣ್ಣ ಅವರ ಬಳಿ ಕೂಡ ಈಗಾಗಲೇ ಒಂದು Okay. ಪ್ರಕರಣವನ್ನ ಮಾಡ್ಕೊಂಡಿರುವಂತದ್ದು. ಅದು ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಒಂದು ಹಂತದಲ್ಲಿ ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಕೂಡ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.